ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತಿಂಡಿ ಮಾಡಿಕೊಡುವಾಗ ಈ ರೀತಿಯ ತಿಂಡಿಗಳನ್ನು ಮಾಡಿಕೊಡಿ. ಮಕ್ಕಳು ಖಂಡಿತ ತುಂಬಾ ಇಷ್ಟಪಡ್ತಾರೆ. ಮನೆಗೆ ಬರುವಾಗ ಟಿಫಿನ್ ಬಾಕ್ಸ್ ಅಂತೂ ಖಾಲಿ ಆಗಿರುತ್ತೆ, ಅಷ್ಟೊಂದು ಇಷ್ಟಪಡ್ತಾರೆ ಮತ್ತು ಆರೋಗ್ಯದಾಯಕವೂ ಹೌದು. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದು ದೋಸೆ ಹಿಟ್ಟು. ನಾವು ಸೆಟ್ ದೋಸೆಗೆ ಅಥವಾ ಮಸಾಲೆ ದೋಸೆಗೆ ಹಿಟ್ಟು ರೆಡಿ ಮಾಡ್ತೀವಲ್ವ, ಅದೇ ಹಿಟ್ಟು ಇದು. ಇದೇ ದೋಸೆ ಹಿಟ್ಟನ್ನು ಉಪಯೋಗಿಸಿಕೊಂಡು ಮಕ್ಕಳಿಗೆ ಇಷ್ಟವಾಗುವಂತಹ ರೀತಿಯಲ್ಲಿ ಯಾವ ರೀತಿ ತಿಂಡಿ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ. ಈಗ ಒಲೆ ಮೇಲೆ ದೋಸೆ ಹೆಂಚಿ ಇಟ್ಟಿದ್ದೀನಿ, ಚೆನ್ನಾಗಿ ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಆಮೇಲೆ ಒಂದು ಸೌಟು ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ದೋಸೆ ರೀತಿಯೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ಈಗ ಚೆನ್ನಾಗಿ ಇದು ಕಣ್ಣು ಬೀಳ್ತಾ ಇದೆಯಲ್ಲ, ಸ್ವಲ್ಪ ಬೇಯ್ತಾ ಬಂದಾಗ ಮೇಲ್ಗಡೆ ಇದಕ್ಕೆ ನಾನು ಟೊಮೆಟೊ ಕೆಚಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ರೆಡ್ ಚಿಲ್ಲಿ ಪೇಸ್ಟ್ ರೆಡಿಮೇಡ್ ಸಿಗುತ್ತೆ, ಇದು ಪ್ಯಾಕೆಟ್ಗಳಲ್ಲಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವೇ ಇದನ್ನು ರೆಡಿ ಮಾಡಿಕೊಂಡು ಕೂಡ ಹಾಕೋಬಹುದು. ಈ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಜಾಸ್ತಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೊಮೆಟೊ ತುಂಡುಗಳನ್ನು ಹಾಕ್ಕೊಳ್ಳಿ. ಟೊಮೆಟೊ ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಕು. ನಂತರ ಇದಕ್ಕೆ ಕ್ಯಾಪ್ಸಿಕಮನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಬೋದು, ಅಥವಾ ಸಣ್ಣ ತುಂಡುಗಳನ್ನಾಗಿ ಕೂಡ ಮಾಡಿಕೊಂಡು ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇದು ನಾನೇ ಕುಟ್ಟಿ ಪುಡಿ ಮಾಡಿದಂತಹ ಪೆಪ್ಪರ್ ಪೌಡರ್, ರೆಡಿಮೇಡ್ ಸಿಗುತ್ತೆ, ಅದನ್ನು ಕೂಡ ನೀವು ಹಾಕೋಬೋದು. ಮತ್ತು ಮಕ್ಕಳಿಗೆ ಇದು ಖಾರ ಆಗುತ್ತೆ ಅನ್ನೋದಾದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಆದರೆ ಈಗ ಇನ್ನು ಮಳೆ ಸ್ಟಾರ್ಟ್ ಆಗುತ್ತಲ್ವ, ಪೆಪ್ಪರ್ ಪೌಡರೇ ಒಳ್ಳೆಯದು. ಸ್ವಲ್ಪ ಖಾರ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ತುರಿದಿರುವಂತಹ ಚೀಸನ್ನು ನಾನು ಮೇಲ್ಗಡೆ ಹಾಕಿಬಿಟ್ಟು ಈ ರೀತಿ ಮುಚ್ಚಳ ಮುಚ್ಚಿ 1 ನಿಮಿಷದ ಕಾಲ ಇದನ್ನು ಬೇಯಿಸ್ತಾ ಇದ್ದೀನಿ. ನಿಧಾನ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಈಗ 1 ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೀನಿ. ನೋಡಿ, ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಇದು ರೆಡಿ ಆಗಿದೆ, ತೆಗಿತಾ ಇದ್ದೀನಿ. ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಇದನ್ನು. ಖಂಡಿತ ಈ ರೀತಿ ನೀವು ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಮಾಮೂಲಿ ದೋಸೆಗಿಂತ ಈ ರೀತಿ ಮಾಡಿಕೊಟ್ರೆ ಇನ್ನು ನಿಮಗೆ ಇಷ್ಟವಾದ ಕ್ಯಾರೆಟು ಅಂಥ ತರಕಾರಿಗಳನ್ನು ಕೂಡ ನಾವು ಹಾಕೋಬಹುದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ದಪ್ಪ ಬೇಕಾದರೆ ದಪ್ಪ ದೋಸೆ ಮಾಡಿಕೊಂಡು ಆ ರೀತಿ ಕೂಡ ಮಾಡ್ಕೋಬೋದು. ಈಗ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸಣ್ಣ ಸಣ್ಣ 2 ದೋಸೆಗಳನ್ನು ಮಾಡ್ತಾ ಇದ್ದೀನಿ. ನೋಡಿ, ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ, ಆದರೆ 2 ದೋಸೆಗಳನ್ನು ಮಾಡ್ಕೊಳ್ಳಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಜಸ್ಟ್ ಒಂದು 3-4 ಸೆಕೆಂಡ್ ಇದನ್ನು ಬೇಯಿಸ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಮುಚ್ಚಳ ತೆಗಿತಾ ಇದ್ದೀನಿ. ಇದು ಬೆಂದಿದೆಯಲ್ವಾ, ಈಗ ಇದಕ್ಕೆ ಮೇಲ್ಗಡೆ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ರೆಡ್ ಚಿಲ್ಲಿ ಪೇಸ್ಟ್ ಇತ್ತಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಈ ಕಡೆಯಿಂದ ಇನ್ನೊಂದು ದೋಸೆಯನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ನೋಡಿ, ಇದು ಹಾಗೇ ಇರಲಿ. ಇದಕ್ಕೆ ಮೊದಲು ನಾವು ಯಾವ ರೀತಿ ಮಾಡಿದ್ದೀವಿ ಅದೇ ಥರ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ನಂತರ ಸ್ವಲ್ಪ ಚೀಸ್ ತುರಿದು ಹಾಕಿಬಿಟ್ಟು, ನಿಮಗೆ ಬೇರೆ ತರಕಾರಿಗಳು ಇಷ್ಟ ಅಂತಿದ್ರೆ ಅದನ್ನು ಕೂಡ ಹಾಕೋಬೋದು. ಕ್ಯಾರೆಟು ಮತ್ತು ಬೇರೆ ಯಾವುದೇ ತರಕಾರಿಗಳನ್ನು ನೀವು ಸೇರಿಸ್ಕೊಳ್ಬೋದು. ಈಗ ಈ ದೋಸೆಯನ್ನು ಇದರ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಇದೊಂದು ಸ್ವಲ್ಪ ಬೇರೆ ರೀತಿ ಇರುತ್ತೆ. ಇದು ಕೂಡ ಮಕ್ಕಳಿಗೆ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತಲ್ವ, ಅವರಿಗೆ ಯಾವುದು ನೋಡಲಿಕ್ಕೆ ಇಷ್ಟ ಆಗುತ್ತೆ ನೋಡಿ ಅದನ್ನು ತಿನ್ನೋದಕ್ಕೆ ಕೂಡ ಇಷ್ಟಪಡ್ತಾರಲ್ವ. ಇದನ್ನು ಚೀಸ್ ಮೆಲ್ಟ್ ಆಗುವವರೆಗೆ ಬೇಯಿಸ್ಕೊಳ್ಳಿ. ಸುಮಾರು 1 ನಿಮಿಷ ನಿಧಾನ ಉರಿಯಲ್ಲಿ ಇದನ್ನು ಕೂಡ ಬೇಯಿಸ್ಕೊಳ್ಳಿ. ಈಗ ತೆಗಿತಾ ಇದ್ದೀನಿ. ಒಂದು ಸರ್ತಿ ಇದನ್ನು ತಿರುಗಿಸಿ ಹಾಕೋಣ. ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ನೋಡಿ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಅಂತೂ ಸೂಪರ್ ಆಗಿರುತ್ತೆ. ಇದು 2 ಕಡೆ ಕ್ರಿಸ್ಪಿ ಆಗಿರುತ್ತಲ್ವ. ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು. ತಣ್ಣಗಾದ ಮೇಲೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಪಿಜ್ಜಾ ಥರ ನೀವು ಮಕ್ಕಳಿಗೆ ಕೊಟ್ಟರೆ ಅದನ್ನು ನೋಡೋದಕ್ಕೆ ಅವರಿಗೆ ಖುಷಿ ಆಗುತ್ತಲ್ವ, ಖಂಡಿತ ತಿಂದೇ ತಿಂತಾರೆ. ಹಿಟ್ಟು ರೆಡಿ ಇದ್ದರೆ ಯಾವಾಗ ಬೇಕಾದರೂ ಈ ತಿಂಡಿಯನ್ನು ನೀವು ಮಾಡ್ಕೊಳ್ಬೋದು. ಈ 2 ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.